ಎಲ್ರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರ ತನಕ ತಂಪು ಪಾನೀಯ ಅಂದರೆ ಜ್ಯೂಸನ್ನು ಎಲ್ಲರೂ ಇಷ್ಟಪಟ್ಟು ಕುಡಿತಾರೆ. ಅದರಲ್ಲೂ ಫ್ರೂಟ್ ಜ್ಯೂಸ್ ಅಂದರೆ ತುಂಬಾ ಆರೋಗ್ಯಕರ. ಜ್ಯೂಸ್ಗಂತಲೇ ಸೀಮಿತವಾದ ಒಂದು ಹಣ್ಣು ಪ್ಯಾಷನ್ ಫ್ರೂಟ್. ಈ ಹಣ್ಣಲ್ಲಿ ಜ್ಯೂಸ್ ಅಷ್ಟೇ ಅಲ್ಲ, ಇದರ ಪಲ್ಪ್ನ ಜೊತೆ ಸಕ್ಕರೆ ಅಥವಾ ಬೆಲ್ಲ ಸೇರಿಸಿ ಕಲಸಿ ತಿಂದರೆ ತುಂಬಾ ರುಚಿಯಾಗಿರುತ್ತೆ. ನಮ್ಮ ಟೆರೆಸ್ ಗಾರ್ಡನಲ್ಲಿ ಆರ್ಗ್ಯಾನಿಕ್ ಆಗಿ ಪ್ಯಾಷನ್ ಫ್ರೂಟ್ ಬಳ್ಳಿಯನ್ನು ಬೆಳೆದಿದ್ದೀವಿ. ಅದು ಹೇಗೆ ಮತ್ತು ಅದರ ಹೆಲ್ತ್ ಬೆನಿಫಿಟ್ಸ್ ಏನು ಅನ್ನೋದನ್ನು ನಾನು ನಿಮಗೆ ಶೇರ್ ಮಾಡ್ತೀನಿ. ವೆಲ್ಕಮ್ ಬ್ಯಾಕ್ ಟು ಅರಸಿ ಟೆರೆಸ್ ಗಾರ್ಡನ್. ಇದನ್ನು ನಾವು 1 ಅಡಿಗೆ 2 ಅಡಿ ಇರೋವಂಥ ವಾಟರ್ ಕ್ಯಾನ್ನ ಕಟ್ ಮಾಡಿ ಅದರಲ್ಲಿ ಯೂನಿವರ್ಸಲ್ ಸಾಯಿಲ್ ಮಿಕ್ಸ್ ಜೊತೆ 5% ಮಸ್ಟರ್ಡ್ ಕೇಕ್ ಹಾಕಿ ಪಾಟಿಂಗ್ ಮಾಡಿದ್ದೀವಿ. ಮಸ್ಟರ್ಡ್ ಕೇಕ್ ಹಾಕೋದ್ರಿಂದ ಹಣ್ಣಿನ ಗಾತ್ರ ದಪ್ಪ ಆಗುತ್ತೆ. ಕೇಕ್ಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದರ ಲಿಂಕನ್ನು ಹಾಕಿದ್ದೀವಿ, ಅಲ್ಲಿ ಹೋಗಿ ನೋಡಿ. ಈ ಹೂವಿನ ತುದಿಯಲ್ಲಿ ರೌಂಡ್ ಆಗಿ ಕಾಣ್ತಾ ಇದೆಯಲ್ಲ, ಅದೇ ದಪ್ಪ ಆಗಿ ಕಾಯಾಗಿ ಹಣ್ಣಾಗೋದು. ನಮ್ಮ ಗಿಡದಲ್ಲಿ ಹಲವಾರು ಹೂಗಳು ಅರಳಕ್ಕೆ ರೆಡಿ ಆಗಿದ್ದಾವೆ, ಹಾಗೆ ಸುಮಾರು ಕಾಯಿಗಳು ಸಹ ಬಿಟ್ಟಿವೆ. ಈ ಕ್ರೀಪರ್ ಹಣ್ಣುಗಳನ್ನು ಎಲ್ಲ ಸೀಸನ್ನಲ್ಲೂ ಬಿಡುತ್ತೆ. ಹಾಗೆ ಹೂ ಬಿಟ್ಟು ಕಾಯಾಗಿ ಹಣ್ಣಾಗಕ್ಕೆ 80ರಿಂದ 90 ದಿನ ಬೇಕು. ಇದು ಹಾರ್ವೆಸ್ಟಿಂಗ್ಗೆ ರೆಡಿ ಆದಾಗ ಆ ಹಣ್ಣಿನ ಸುತ್ತ ಇರೋ ಎಲೆಗಳೆಲ್ಲ ಉದುರೋಗುತ್ತೆ. ಆಗ ನೀವು ಹಣ್ಣನ್ನು ಹಾರ್ವೆಸ್ಟ್ ಮಾಡಬೇಕು. ಈ ಹಣ್ಣಿಗೆ ಹುಳು ಹುಪ್ಪಟೆ ಹೊಡೆದು ಉದುರೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ರೆಗ್ಯುಲರ್ ಆಗಿ 15 ಡೇಸ್ ಒನ್ಸ್ ಪೆಸ್ಟಿಸೈಡ್ಸನ್ನು ಸ್ಪ್ರೇ ಮಾಡಿ ಫರ್ಟಿಲೈಸರ್ಸ್ನ ಕೊಡಿ. ಮೊದಲೇ ಹೇಳಿದಾಗೆ ಇದರಲ್ಲಿ ಜ್ಯೂಸ್ ಮಾಡಿ ಕುಡಿದ್ರೆ ತುಂಬ ರುಚಿಯಾಗಿರುತ್ತೆ, ಹಾಗೆ ದೇಹನೂ ತಂಪಾಗಿರುತ್ತೆ. ಇದಕ್ಕೆ ಇರೋ ಇನ್ನೊಂದು ಹೆಸರು ಜ್ಯೂಸ್ ಹಣ್ಣು. ಈಗ ನಮ್ಮ ಟೆರೆಸ್ ಗಾರ್ಡನಲ್ಲೇ ಬಿಟ್ಟಿರೋಂತಹ ಹಣ್ಣಿಂದ ಜ್ಯೂಸ್ ಮಾಡೋದು ಹೇಗೆ ಅಂತ ನೋಡೋಣ. ಜ್ಯೂಸ್ ಹಣ್ಣು ಹಾರ್ವೆಸ್ಟಿಗೆ ರೆಡಿ ಇದೆ ಅಂದಾಗ ಹಳದಿ ಅಥವಾ ಕೆಂಪು ಬಣ್ಣಕ್ಕೆ ತಿರುಗುತ್ತೆ. ಅತಿಯಾದ ಗಾಳಿ ಮಳೆಯಿಂದಾಗಿ ಈ ಹಣ್ಣು ಕ್ರೀಪರಿಂದ ಉದುರಿತ್ತು. ಹಾಗಾಗಿ ನಮ್ಮ ಹಣ್ಣು ಇನ್ನೂ ಹಸಿರಾಗೇ ಇದೆ. ಹಣ್ಣಿನ ಒಳಭಾಗ ಹೀಗಿರುತ್ತೆ ನೋಡಿ. ಜ್ಯೂಸ್ ಮಾಡೋಕ್ಕೆ ಬೇಕಾಗಿರೋ ಪದಾರ್ಥಗಳು: ಸಕ್ಕರೆ, ಜ್ಯೂಸ್ ಹಣ್ಣು ಅಂದರೆ ಪ್ಯಾಷನ್ ಫ್ರೂಟ್, 1 ಗ್ಲಾಸ್ ನೀರು, ಮಿಕ್ಸ್ ಮಾಡೋಕ್ಕೆ 1 ಪಾತ್ರೆ. ಜ್ಯೂಸ್ ಹಣ್ಣಿನ ಒಳಭಾಗವನ್ನು ಈ ರೀತಿ ಸ್ಪೂನಲ್ಲಿ ತೆಗೆದು ಪಾತ್ರೆಗೆ ಹಾಕಿ. ನಾವು ನಮ್ಮ ಗಾರ್ಡನಲ್ಲಿರೋ ಪ್ಯಾಷನ್ ಫ್ರೂಟ್ ಕ್ರೀಪರ್ನ ನಾವೇ ಹಣ್ಣಿಂದ ಬೀಜ ಮಾಡಿ ಹಾಕಿದ್ದು. ಈ ಗಿಡದ ಬೀಜನ ಮಾನ್ಸೂನ್ ಸೀಸನ್ ಸೀಡ್ಸ್ ವಿಡಿಯೋನಲ್ಲಿ ತೋರಿಸಿದ್ದೀವಿ, ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ಒಂದು ಸಲ ನೋಡಿ. ಈಗ 5ರಿಂದ 6 ಸ್ಪೂನ್ ಸಕ್ಕರೆ ಸೇರಿಸಿ 1 ಗ್ಲಾಸ್ ನೀರು ಹಾಕಿ ಚೆನ್ನಾಗಿ ಸಕ್ಕರೆ ಕರಗೋ ಹಾಗೆ ತಿರುಗಿಸಿ. ಹಾಗೆ ನೀವೇನಾದರೂ ನಮ್ಮ ಚಾನಲ್ನ ಮೊದಲನೇ ಬಾರಿ ನೋಡ್ತಾ ಇದ್ದರೆ, ನಮ್ಮ ಕಂಟೆಂಟ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಓಕೆ ಮಾಡಿ ಅದರಲ್ಲಿ ಆಲ್ ನೋಟಿಫಿಕೇಷನ್ಸ್ ಅಂತ ಸೆಲೆಕ್ಟ್ ಮಾಡಿ. ಆಗ ನಾವು ಹಾಕೋ ಪ್ರತಿ ವಿಡಿಯೋಸ್ನ ನೀವು ನೋಡ್ಬೋದು. ಇದರ ಹೆಲ್ತ್ ಬೆನಿಫಿಟ್ಸ್: ಇದರಲ್ಲಿ ವಿಟಮಿನ್ ಸಿ ಇರೋದ್ರಿಂದ ಆ್ಯಂಟಿ ಆಕ್ಸಿಡೆಂಟ್ ಹೆಚ್ಚಿಸಿ ಬ್ಲಡ್ ವೆಸಲ್ಸ್, ಕಾರ್ಟಿಲೇಜ್, ಮಸಲ್ಸ್ನ ಸ್ಟ್ರಾಂಗ್ ಮಾಡಿ ಸ್ಕಿನ್ನನ್ನು ಯಂಗಾಗಿರಿಸುತ್ತೆ. ವಿಟಮಿನ್ ಎ ಕಣ್ಣಿನ ಜೀವಕೋಶಗಳನ್ನು ಆರೋಗ್ಯವಾಗಿಡುತ್ತೆ. ಫೈಬರ್ ಹಾಗೂ ಕ್ಯಾಲ್ಶಿಯಂ, ಮ್ಯಾಂಗನೀಸ್, ಫಾಸ್ಫರಸ್, ಪೊಟ್ಯಾಷಿಯಂ ಅಂತ ಅಂಶಗಳು ಹೃದಯದ ಆರೋಗ್ಯವನ್ನು ಕಾಪಾಡುತ್ತೆ. ಈ ಎಲ್ಲ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಹೆಚ್ಚಿನ ರೀತಿ ನಿಮಗೆ ತಿಳಿದಿದ್ರೆ ಕಮೆಂಟ್ ಮಾಡಿ. ಸಪೋರ್ಟ್ ಆರ್ಗ್ಯಾನಿಕ್ ಟೆರೆಸ್ ಗಾರ್ಡನ್. ಥ್ಯಾಂಕ್ ಯು.